ಬೈಕರ್ ಇದು ಶರ್ವಾನಂದ್ ಮತ್ತೆ ಆಳ್ವಿಕಾ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ. ಮತ್ತೆ ಈ ಮೂವಿನ ಅಭಿಲಾಷ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ಏನೆಲ್ಲ ವರ್ಕ್ ಆಯ್ತು ಏನೆಲ್ಲ ವರ್ಕ್ ಆಗ್ಲಿಲ್ಲ ಅಂತ ತಿಳ್ಕೊಂಬರೋಣ ಬನ್ನಿ. ಡೈರೆಕ್ಟ್ ಸ್ಟೋರಿಗೆ ಬರೋದಾದ್ರೆ ವಿಕಾಸ್ ನಾರಾಯಣನ್ ಅಂದ್ರೆ ಹೀರೋ ಮೋಟಾರ್ ರೇಸ್ ಬೈಕರ್ ಆಗ್ಬೇಕು ಅನ್ನೋದು ತಂದೆ ಸುನಿಲ್ ನಾರಾಯಣ್ ಅವರ ಆಸೆ ಆಗಿರುತ್ತೆ. ಅಂಡ್ ಅದಕ್ಕೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇರೋ ಟೈಮಲ್ಲಿ ವಿಕ್ಕಿ ಅದನ್ನ ಕ್ವಿಟ್ ಮಾಡ್ತಾನೆ. ಯಾಕೆ, ಇಲ್ಲಿ ಬರೋ ಪ್ರಾಬ್ಲಮ್ಸ್ ಏನು ಮತ್ತೆ ಸ್ಟಾರ್ಟ್ ಮಾಡೋದನ್ನ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕಥೆನ ನಾನ್ ಲೀನಿಯರ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನ ಸಿನಿಮಾ ಎಂಗೇಜ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ. ಮತ್ತೆ ಈ ಬೈಕ್ ರೇಸಿಂಗ್ ಅಂತ ಏನಿದೆಯೋ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಟ್ರು ಥಿಯೇಟರ್ ಅಲ್ಲಿ. ಇಲ್ಲಿ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದ ಸಿನಿಮಾದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸಿನಿಮಾ ಇಷ್ಟ ಆಗೋದಕ್ಕೆ ಇದೊಂದು ರೀಸನ್. ಎಸ್ಪೆಷಲಿ ಇಂಥ ಜಾನರ್ ಅಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಡಿವೆಂಟ್ ಜಾನರ್ ಅಲ್ಲಿ ಮೋಷನ್ ಕನೆಕ್ಟ್ ಆದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಬೈಕರ್ ಸಿನಿಮಾದಲ್ಲಿ ಅದು ಕೂಡ ಪ್ರಾಪರ್ ಆಗಿ ವರ್ಕ್ ಆಗಿದೆ. ಇನಿಷಿಯಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ನಾನ್ ಲೀನಿಯರ್ ಇರೋದ್ರಿಂದ ಕ್ಯಾರೆಕ್ಟರ್ ಗೆ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಬಟ್ ಅವಾಗ ಸೆಕೆಂಡ್ ಹಾಫ್ ನೋಡ್ತೀವೋ ಅವಾಗ ಪ್ರಾಪರ್ ಆಗಿ ವರ್ಕ್ ಆಯ್ತು ಅಂತ ಅನಿಸ್ತು. ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಇದು. ಅಂದ್ರೆ ಪ್ರಾಪರ್ ಹೈ ಮೂಮೆಂಟ್ಸ್ ಇರುತ್ತೆ. ಟಫ್ ಮತ್ತೆ ಎಲ್ಲಾ ವಿಷಯಕ್ಕೂ ಒಂದು ಒಳ್ಳೆ ಪೇ ಆಫ್ ಇರುತ್ತೆ. ಲವ್ ಸ್ಟೋರಿ ಇರುತ್ತೆ ಬಟ್ ಅದು ಕೂಡ ಫಿಲ್ಲರ್ ರೀತಿ ಬರೋದಿಲ್ಲ. ಕಥೆಯ ಒಂದು ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ಬೋದು. BGM ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ಇದು ಒಂದು ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳಿದ್ನಲ್ಲ, ಅದೇ ರೀತಿ BGM ಕೂಡ ಇಲ್ಲಿ ಒಂದು ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡ್ತು. ಮತ್ತೆ ಇಲ್ಲಿನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಶರ್ವಾನಂದ್ ಅವರು ಇಲ್ಲಿನ ಕ್ಯಾರೆಕ್ಟರ್ ಗೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದ್ರಿಂದ ಹೀರೋನ ಪಾತ್ರ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಮತ್ತೆ ರಾಜಶೇಖರ್ ಅವರು ತುಂಬಾ ದಿನ ಆದ್ಮೇಲೆ ಆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ರೋಲ್ ಸಿಕ್ಕಿದೆ. ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಾಳ್ವಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾವು ವರ್ಕ್ ಆಗದೆ ಇರೋದು ಇಲ್ಲಿನ ವೀರಾನ್ ಕ್ಯಾರೆಕ್ಟರ್ ನ ಇನ್ನೊಂದ್ ಚೂರ್ ಸ್ಟ್ರಾಂಗ್ ಮಾಡ್ಬೋದಿತ್ತು. ವಿಲನ್ ಜೊತೆ ಇರೋ ಕಾನ್ಫ್ಲಿಕ್ಟ್ ಗಳನ್ನ ಚೆನ್ನಾಗಿ ಬಿಲ್ಡಪ್ ಮಾಡ್ಬೋದಿತ್ತು. ಆಗ ಫಸ್ಟ್ ಹಾಫ್ ಇನ್ನ ಕನೆಕ್ಟ್ ಆಗ್ಬೋದಿತ್ತು. ಮತ್ತೆ ಈ ಕಾರಣಕ್ಕೆ ನಾನು ರೇಸಿಂಗ್ ಬಿಡ್ತೀನಿ ಅನ್ನೋ ಪಾಯಿಂಟ್ ಏನಿದೆ ಅದನ್ನ ಇನ್ನೊಂದ್ ಚೂರ್ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಬೋದಿತ್ತು. ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದೊಂದು ಗುಡ್ ವಾಚ್ ಮೂವಿ ಅಂತ ಹೇಳ್ಬೋದು. ಬೈಕ್ ರೇಸಿಂಗ್ ಇಷ್ಟಪಡೋರಿಗೆ ನಿಜ ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.